President of Team Ibrahim Muhammad Mujawar. ಎಲ್ಲ ಬಂದಿದ್ದು ಜರ್ನಲಿಸ್ಟ್ ಮತ್ತೆ ಪ್ರೆಸಿಡೆಂಟ್ ಅವರಿಗೆ ಧನ್ಯವಾದಗಳು. ನಿಮ್ಮೆಲ್ಲರ ಕೈಯಲ್ಲಿ ಪೇಪರ್ ಕೊಟ್ಟಿದ್ದೇವೆ, ಅದರಲ್ಲಿ ನಮ್ಮ ಟ್ರಸ್ಟ್ ಬಗ್ಗೆ ಡೀಟೇಲ್ ಬಂದಿದ್ದೇವೆ. ನಾನು ಈ ಟ್ರಸ್ಟ್ಗೆ ಪ್ರೆಸಿಡೆಂಟ್ ಮತ್ತೆ ಸೆಟ್ಲರ್. ಈ ಟ್ರಸ್ಟ್ ಮಾಡೋದ್ ಮೇನ್ ಉದ್ದೇಶ ಸದ್ಯ ಏನು ಕೋವಿಡ್ ಬಂದಿದ್ದ ನಂತರದಿಂದ ಮಿಡಲ್ ಕ್ಲಾಸ್ ಮತ್ತೆ ಪೂವರ್ ಏನ್ ಜನರಿಗೆ ತೊಂದರೆ ಆಗುತ್ತೆ, ಈ ತೊಂದರೆಗಳನ್ನು ಸರಿಪಡಿಸಲಿಕ್ಕೆ ಅಥವಾ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಜನರಿಗೆ ಉದ್ಯೋಗಾವಕಾಶ ಮಾಡಿಕೊಡೋ ಸಂಬಂಧ ನಾವು ಇದು ಟ್ರಸ್ಟ್ ಅನ್ನು ಇದು ಮಾಡಿದ್ದೇವೆ, ಶುರು ಮಾಡಿದ್ದೇವೆ. ಈ ಟ್ರಸ್ಟ್ ಏನು ಬೇರೆ ಟ್ರಸ್ಟ್ ಇದಾವಲ್ಲ, ಆ ಟ್ರಸ್ಟ್ ಉದ್ದೇಶ ಬೇರೆ ಇದೆ, ಅವ್ರ ಕೆಲಸ ಬೇರೆ ಇರ್ತವೆ, ಅವ್ರದ್ದು ಏನು ಕೆಲಸ ಮಾಡೋದು ರೀತಿ ಬೇರೆ ಇರ್ತದೆ. ನಾನು ಈ ಟ್ರಸ್ಟ್ ಮಾಡೋದು ವಿಚಾರ ಎಲ್ಲ ಟ್ರಸ್ಟ್ ಗಳಿಂದ ಸಪರೇಟ್ ಇದೆ, ಅಂದ್ರೆ ಸ್ವಲ್ಪ ಬೇರೆ ಇದರಲ್ಲಿದೆ. ನನ್ನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಜನರಿಗೆ ಉದ್ಯೋಗ ಇದ್ರೆ ಎಂಪ್ಲಾಯ್ಮೆಂಟ್ ಹಾಗೂ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮತ್ತೆ ಸರ್ವಿಸಸ್ ಇದ್ರೆ ಯಾರ ಕಡೆಗೂ ಯಾರಿಗೂ ಮುಂದೆ ಕೈ ಚಾಚಲಿಕ್ಕೆ ಆಗಲ್ಲ. ಬೇರೆ ಟ್ರಸ್ಟ್ನವರು ಹೆಲ್ಪ್ ಮಾಡ್ತಾರೆ, ಬೇರೆ ಕಡೆಯಿಂದ ಚಾರಿಟಿ ತಗೊಂಡು ಅವ್ರ ಕಡೆಯಿಂದ ಡೊನೇಷನ್ ತಗೊಂಡು ಬೇರೆ ಬೇರೆ ಯಾವ್ದೋ ರೀತಿಯಲ್ಲಿ ದುಡ್ಡು ತಗೊಂಡು ಜನರಿಗೆ ಸಹಾಯ ಮಾಡ್ತಾರೆ. ಆದ್ರೆ ಆ ಸಹಾಯದಿಂದ ಮಾಡಿದಕ್ಕೆ ಜನ ತಾನೇ ಗಳಿಸ್ಕೊಂಡು ತಮ್ಮ ಜೀವನ ನಡೆಸಲಿಕ್ಕೆ ಆಗಲ್ಲ. ಪದೇ ಪದೇ ಅವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ನನ್ನ ವಿಚಾರ ಏನಿದೆ ಅಂತ ಹೇಳಿದ್ರೆ, ಇವ್ರು ಬೇರೆಯವ್ರ ಮೇಲೆ ಪದೇ ಪದೇ ಕೇಳೋ ಬದಲಿಗೆ ಒಂದ್ಸಲ ಅವ್ರಿಗೆ ಒಂದು ಉದ್ಯೋಗಾವಕಾಶ ಹಚ್ಕೊಟ್ಬಿಟ್ರೆ ಅವ್ರು ಯಾರ ಮೇಲೂ ಅವಲಂಬಿತವಾಗಿರುತ್ತಿಲ್ಲ. ಇದೇ ಒಂದು ವಿಚಾರ ಇಟ್ಕೊಂಡು ನಾನು ಈ ಟ್ರಸ್ಟ್ ಮಾಡಿದ್ದೇನೆ. ಈ ಟ್ರಸ್ಟಿಗೆ ನಾನು ಪ್ರೆಸಿಡೆಂಟ್, ಕಡೆಗೆ ನಮ್ಮ ಪ್ರಶಾಂತ್ ಗಮಟಿಗೆ ಸರ್ ಸಿಇಒ ಆಗಿದ್ದಾರೆ. ಈ ಮುಂದಿನ ನಮ್ಮ ಟ್ರಸ್ಟ್ ಬಗ್ಗೆ ಡೀಟೇಲ್ಸ್ ಇನ್ಫಾರ್ಮೇಶನ್ ಪ್ರಶಾಂತ್ ಗಮಟಿಗೆ ಸರ್ ನಿಮಗೆ ತಿಳಿಸ್ತಾರೆ. ಧನ್ಯವಾದಗಳು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಏಡ್ ಹ್ಯೂಮನ್ ರಿಲೀಫ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಈ ಒಂದು ಸಂಸ್ಥೆನ ನಾವು ಮೊದಲಿಗೆ ಮಾಡಬೇಕಾದ್ರೆ ಏನಂತ ವಿಚಾರ ಮಾಡಿದ್ವಿ, ಈಗ ಸಮಾಜದಲ್ಲಿ ಕೋವಿಡ್-19 ಆದಮೇಲೆ ತುಂಬ ತೊಂದರೆ ಆಗಿದೆ. ಜನರು ಕೆಲವರು ಬಿಸ್ನೆಸ್ ಕಳ್ಕೊಂಡಿದ್ದಾರೆ, ಆಲ್ಮೋಸ್ಟ್ ಜಾಬ್ ಲಾಸ್ ಆಗಿದೆ. ಈ ಎಲ್ಲ ನಿಟ್ಟಿನಲ್ಲಿ ನಾವು ಮೊದಲಿಗೆ ಕೆಲವೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಹೋದಾಗ ಬರೀ ಫುಡ್ ಗ್ರೇನ್ಸು ಅಥವಾ ಬ್ರೆಡ್ ಬಿಸ್ಕೆಟು ಈ ಥರ ಏನು ಗ್ರೋಸರೀಸ್ ಬೇಕು ಅದನ್ನೆಲ್ಲ ಸಹಾಯ ಮಾಡಿದ್ವಿ. ಸೊ ಅವಾಗ ಏನಾಯಿತು, ಅಲ್ಲಿ ಅವರು ಕೆಲವೊಬ್ರು ಉದ್ಯೋಗ ಲಾಸ್ ಆಗಿದೆ, ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ವಿ. ಆಮೇಲೆ ಏನಾಯಿತು, ನಮಗೆ ಒಂದು ವಿಚಾರ, ಈಗ ನಾವು ಟ್ರಸ್ಟಲ್ಲಿ ನಾವು ಬೇರೆ ಬೇರೆ ಥರ ದುಡ್ಡು ಮಾಡಿ ಅದನ್ನು ನಾವು ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಟ್ರಸ್ಟಲ್ಲಿ ಮೊದಲನೇದಾಗಿ ನಾವೀಗ ಸದ್ಯಕ್ಕೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ 25,000ವರೆಗೂ ಯಾರು ರಿಕ್ವೈರ್ಮೆಂಟ್ ಇದ್ದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಸಹಾಯ ಮಾಡ್ತೇವೆ. ಮೇಲಾಗಿ ಮುಂದೆ ಬರುವಂಥ ಏನು ಕಾರ್ಯಕ್ರಮ ಇದೆ, ಈ ಒಂದು ಆಕ್ಟಿವಿಟಿ ಇದರಲ್ಲಿ ನಾವು ಸೋಷಿಯೋ ಕಲ್ಚರಲ್ ಆಕ್ಟಿವಿಟೀಸು, ಸ್ಪೋರ್ಟ್ಸ್ ಕ್ಲಬ್, ಲೈಬ್ರರೀಸು, ಮತ್ತು ಹೆಲ್ತ್ ಸರ್ವಿಸಸ್, ಹಾಸ್ಟೆಲ್ಸು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಆಮೇಲೆ AMP ಬಜಾರ್ ಅಂತ ಈ ರೀತಿ ಒಂದು ಬೇರೆ ಬೇರೆ ಥರದ ಸರ್ವಿಸಸ್ ನಾವು ಸ್ಟಾರ್ಟ್ ಮಾಡ್ತೇವೆ. ಸೊ ಈ ಒಂದು ಮೇನ್ ಟ್ರಸ್ಟ್ನ ಉದ್ದೇಶ ಏನು ಅಂದರೆ, ಈಗ ಯಾರು ಮಿಡಲ್ ಕ್ಲಾಸಲ್ಲಿ ಅಥವಾ ಪುವರ್ ಕ್ಲಾಸಲ್ಲಿ ಇದ್ದಾರೆ ಜನ, ಅವರಿಗೆ ನಾವು
ಇನಿಷಿಯಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಏನು ಬಂಡವಾಳ ಬೇಕಾಗ್ತದೆ ಅದನ್ನು ನಾವು ಸಹಾಯ ಮಾಡಿ ಅವರಿಗೆ ಬಿಸ್ನೆಸ್ ಸೆಟಪ್ ಮಾಡಿ ಅವ್ರ ಕಾಲದಲ್ಲಿ ಅವ್ರು ನಿಲ್ಲುವುದೇ ನಾವು ಸಪೋರ್ಟ್ ಮಾಡ್ತೀವಿ. ಸೊ ಇದು ಮೇನ್ ಉದ್ದೇಶ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಸ್ವಂತ ದುಡ್ಡನ್ನ ನಾವು ಬೇರೆ ಬೇರೆ ಏನು ಬಿಸ್ನೆಸ್ ಬರ್ತದೆ ಅದನ್ನೆಲ್ಲ ಟ್ರಸ್ಟಿಗೆ ತಗೊಂಡ್ಬಂದು ಅಲ್ಲಿಂದ ನಾವು ಜನರಿಗೆ ಹೆಲ್ಪ್ ಮಾಡ್ತೀವಿ. ಇದು ಹೆಲ್ಪ್ ಹೇಗಾಗ್ತದೆ ಅಂದ್ರೆ ನಾವು ಈಗ amtrust.com ಅಂತ ವೆಬ್ಸೈಟ್, ಆ ವೆಬ್ಸೈಟ್ ನಲ್ಲಿ ಯಾರು ಅಸಿಸ್ಟೆನ್ಸ್ ಬೇಕು ಅಥವಾ ಹೆಲ್ಪ್ ಬೇಕು ಅವರಲ್ಲಿ ಅಪ್ಲೈ ಮಾಡ್ತೀವಿ. ಅಪ್ಲೈ ಮಾಡಿದ ಮೇಲೆ ನಾವು ನಮ್ಮ ಆಫೀಸರ್ಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ಅವ್ರು ನಿಜವಾಗಿ ಅವರ ಮನೆಗೆ ಹೋಗಿ ಅವ್ರಿಗೆ ಏನ್ ಪರಿಸ್ಥಿತಿ ಇದೆ ನೋಡ್ಕೊಂಡಾದ್ಮೇಲೆ ಅವರಿಗೆ ಸದ್ಯಕ್ಕೆ ಏನ್ ಹೆಲ್ಪ್ ಬೇಕೋ ಆ ಹೆಲ್ಪ್ ಮಾಡಿ ಅವ್ರು ಸ್ಟಾರ್ಟ್ ಆಗ್ಲಿಕ್ಕೆ ಅವರಿಗೆ ಯಾವ ಇಂಟ್ರೆಸ್ಟೆಡ್ ಬಿಸ್ನೆಸ್ ಇರ್ತದೆ ಆ ಬಿಸ್ನೆಸ್ ಸೆಟಪ್ ಮಾಡಿ. ಸೊ ಈ ಒಂದು ಆಕ್ಟಿವಿಟಿನ ನಾವು ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಏನಿದೆ ಅಂದ್ರೆ ನಾವೀಗ ಸದ್ಯಕ್ಕೆ ಆಕ್ಚುಲಿ ಇದು ಆಲ್ ಓವರ್ ಇಂಡಿಯಾ ಮಾಡುವಂತ ಪ್ಲಾನ್ ಇದೆ. ಸೊ ಮೊದಲನೇದಾಗಿ ಈಗ ನಾವು ಆಲ್ ಓವರ್ ಇಂಡಿಯಾ ಮಾಡ್ಬೇಕಂದ್ರೆ ನಾವು ಸ್ವಲ್ಪ ನಮ್ಮ ಏರಿಯಾದಲ್ಲೆಲ್ಲ ಮಾಡ್ಬಿಟ್ಟು ಅದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ವಿಚಾರ ಇಟ್ಕೊಂಡು ಟ್ರಸ್ಟ್ ಆಗಸ್ಟ್ 2021 ನಲ್ಲಿ ಫಾರ್ಮ್ ಆದರೂ ನಾವು ಆಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ದು ಜನವರಿಯಲ್ಲಿ ಸ್ಟಾರ್ಟ್ ಮಾಡಿ ಆಮೇಲೆ ನಾವೀಗ ಟ್ರಸ್ಟ್ ನ ಮೊದಲನೇ ಆಕ್ಟಿವಿಟಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏಪ್ರಿಲ್ ಬಜಾರ್ ಮತ್ತೆ ಏಪ್ರಿಲ್ ಲೈಬ್ರರಿ ಇವು ಎರಡು ನಾವು ಮಾಡ್ತಾ ಇದ್ದೀವಿ. ಲೈಬ್ರರಿನ ಈಗ ಆಲ್ರೆಡಿ ಸಣ್ಣ ಪ್ರಮಾಣದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಈಗ ಒಂದು 2 ಕಡೆ ಹಾನಗಲ್ ಮತ್ತೆ ಕಾರವಾರ ಇಲ್ಲಿ 2 ಕಡೆ ವರ್ಕ್ ಆಗುತ್ತೆ. ಸೊ ಅದು ಬಿಟ್ಟರೆ ಈಗ ನಾವು ಏಪ್ರಿಲ್ ಬಜಾರ್ ಅಂತ ಏನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ 10 ತಾಲೂಕು 10 ಜಿಲ್ಲೆಗಳಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ದಾವಣಗೆರೆಯಿಂದ ಹಿಡಿದು ಕೊಪ್ಪಳವರೆಗೂ, ಈ ಕಡೆ ನಾವು ಬಿಜಾಪುರದಿಂದ ಹಿಡಿದು ದಾವಣಗೆರೆ ನಾವು 10 ಡಿಸ್ಟಿಕ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಮಗೆ ಸೋಷಿಯಲ್ ವರ್ಕ್ಗೆ ಇಂಟ್ರೆಸ್ಟ್ ಇರುವಂತ ಹೆಡ್ಸ್ ಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಏನಾಗ್ತದೆ, ಇಮಿಡಿಯೇಟ್ಲಿ ಟ್ರಸ್ಟ್ ಅಂದ ತಕ್ಷಣ ಈ ಸೋಷಿಯಲಿ ಸರ್ವಿಸ್ ಮಾಡೋ ಇಂಟ್ರೆಸ್ಟೆಡ್ ಮೆಂಬರ್ಸ್ ಬೇಕು, ಅದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಈ ಎಲ್ಲ ಜಿಲ್ಲೆಗಳಲ್ಲೂ ಒಂದು ಇಂಟ್ರೆಸ್ಟೆಡ್ ಇದ್ದವರನ್ನ ನಾವು ಕೂಡಿಸ್ಬಿಟ್ಟು ಈಗ ಆಲ್ರೆಡಿ ನಾವು ಬಿಜಾಪುರದಲ್ಲಿ ಆಲ್ರೆಡಿ ಮಾಡಿದ್ದೀವಿ. ಈ ರೀತಿ ನಾವು ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಾ ಇದ್ದೀವಿ. ಅಲ್ಲಿ ಏನು ಜನ ಸೇರ್ತಾರೆ ಅವ್ರು ಸೇರಿಸ್ಕೊಂಡು ಈಗ ನಾವು ಅವ್ರಿಗೆ ಏನು ನೀಡಿದೆ ಅದನ್ನು ನಾವು ಮಾಡಿಬಿಟ್ಟು ಸಪೋರ್ಟ್ ಮಾಡಿ ನಾವು ಅಲ್ಲಿ ಅವ್ರನ್ನ ರಿಟರ್ನ್ ಏನು ಮಾಡೋದಿಲ್ಲ. ಅವರು ಅದೇ ರೀತಿ ಮತ್ತೆ ಯಾರಿಗೆ ತೊಂದರೆ ಇರ್ತದೆ ಅಂಥವ್ರನ್ನ ನಾವು ತೋರಿಸ್ಕೊಡ್ತೀವಿ, ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಸೊ ಈ ಒಂದು ಕನ್ಸೆಪ್ಟ್ ಇಟ್ಕೊಂಡು ನಾವೀಗ 10 ಜಿಲ್ಲೆಗಳಲ್ಲಿ ಈ ಒಂದು ನಮ್ಮ ಟ್ರಸ್ಟ್ನ ಆಕ್ಟಿವಿಟಿನ ಸ್ಟಾರ್ಟ್ ಮಾಡ್ತೀವಿ. ಸೊ ಅದಕ್ಕಾಗಿ ನಾವೇನ್ ಮಾಡ್ತಾ ಇದ್ದೀವಿ, ಇಲ್ಲೊಂದು ನಿಯರ್ಲಿ ಒಂದು 60 ಜನ ಮೆಂಬರ್ಸ್ ಬೇಕಾಗ್ತದೆ. ಸೊ ಅದಕ್ಕಾಗಿ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಈ ಒಂದು ರಿಕ್ರೂಟ್ಮೆಂಟ್ ಪ್ರೊಸೆಸ್ನ ಮಾಡ್ತೀವಿ. ಸೊ ಅದಕ್ಕೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಈ ನಾವು ಪ್ರೆಸ್ ಮುಖಾಂತರ ನಾವು ಅವ್ರಿಗೆ ಏನು ಹೇಳ್ತಾ ಇದ್ದೀವಿ ಅಂದ್ರೆ ಅವ್ರು ಇಂಟ್ರೆಸ್ಟೆಡ್ ಇದ್ರೆ ನಮ್ಮ ವೆಬ್ಸೈಟ್ ನಲ್ಲಿ ಇಮೇಲ್ ಐಡಿ ಕೊಟ್ಟಿದ್ದೀವಿ. ಮತ್ತೆ ರಮೇಶ್ ಹೊಸಳ್ಳಿ HR ಮ್ಯಾನೇಜರ್ ಅವರು ಮೊಬೈಲ್ ನಂಬರ್ ಮೆನ್ಷನ್ ಮಾಡಿ ಅವರಲ್ಲಿ ಅಪ್ಲೈ ಮಾಡ್ಬೋದು. ಅದನ್ನು ನಾವು ಮುಂದೆ ಪ್ರೊಸೆಸ್ ಮಾಡ್ತೀವಿ. ಸೊ ಮುಂದೆ ಏನಾಗ್ತದೆ ಅಂದ್ರೆ ಇದು ಒಂದು ಆಲ್ ಇಂಡಿಯಾ ಲೆವೆಲ್, ಈಗ ನಾವು ನೇಮ್ ಹೇಳಿರೋ ಪ್ರಕಾರನೇ ಆಲ್ ಇಂಡಿಯಾ ಮಿಡಲ್ ಕ್ಲಾಸ್ ಡೆವಲಪ್ಮೆಂಟ್. ಇದರಲ್ಲಿ ಮಿಡಲ್ ಕ್ಲಾಸ್ ಮತ್ತೆ ಪೂರ್ ಕ್ಲಾಸ್ ಪೀಪಲ್ ಏನಿದ್ದಾರೆ ಅವ್ರ ಡೆವಲಪ್ಮೆಂಟ್ಗೋಸ್ಕರನೇ ನಾವು ವರ್ಕ್ ಮಾಡ್ತೀವಿ. ಮೇಲಾಗಿ ನಾವು ಯಾವಾಗ ನಾವು ಈ ಟ್ರಸ್ಟ್ ಫಾರ್ಮ್ ಮಾಡಿದ್ವಿ, ಈ ಮೇನ್ ಐಡಿಯಾ ಇಟ್ಕೊಂಡು ಟ್ರಸ್ಟ್ ಫಾರ್ಮ್ ಮಾಡಿದ್ವಿ. ಎಲ್ಲರಿಗೂ ಮೇನ್ ಏನಿರೋದಂದ್ರೆ ಎಲ್ಲರಿಗೂ ಇನ್ಕಮ್ ಸೋರ್ಸಸ್ ಜನರೇಟ್ ಮಾಡ್ತೀವಿ. ಎಷ್ಟು ಜನಕ್ಕೆ ಉದ್ಯೋಗ ಬರಕ್ಕೆ ಪ್ಲಾನ್ ಮಾಡಿ ಸರ್? ಈಗ ಅಟ್ ಪ್ರೆಸೆಂಟ್ ಈಗ 60 ಜನ ಬೇಕಾಗಿದೆ. ಈಗ ಆಕ್ಚುಯಲ್ ನಮ್ದು ಲಾಂಚಿಂಗ್ ಸೆರೆಮನಿ ಮುಂದೆ 3 ಮಂತ್ಸ್ ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಲಾಂಚಿಂಗ್ ಆಗ್ತದೆ ಸರ್, ಬ್ಯಾಂಗ್ಳೂರ್ ಅಥವಾ ಹುಬ್ಳಿನಲ್ಲಿ. ಅದಿನ್ನು ಡಿಸೈಡ್ ಮಾಡಿಲ್ಲ. ಲಾಂಚಿಂಗ್ ಮಾಡಿದ ಮೇಲೆ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ನಾವು ಈಗ ಏನು ಲಾಂಚ್ ಮಾಡಿದ್ದೀವಿ. ಟ್ರಸ್ಟ್ ಆಲ್ರೆಡಿ ಲಾಂಚ್ ಆಗಿ ಸ್ಟಾರ್ಟ್ ಆಗಿದೆ ಸರ್, ವರ್ಕ್ ಮಾಡ್ತಾ ಇದ್ದೀವಿ. ಈಗ ಏನಂದ್ರೆ ಒಂದು ಸಿಂಪಲ್ ಆಗಿ ಒಂದು ಕಾನ್ಸೆಪ್ಟ್ ಹೇಳ್ತೀವಿ. ಬೇರೆ ಟ್ರಸ್ಟ್ ಎಲ್ಲ ಹೇಗೆ ವರ್ಕ್ ಮಾಡ್ತಾರೆ ಕಾನ್ಸೆಪ್ಟ್ ಆಗ್ತಾ ಇತ್ತು. ನೀವು ಉದ್ಯೋಗನ ಒಂದು ಕೌಶಲ್ಯ ಕೊಟ್ಟು ಅವ್ರಿಗೆ ಫುಲ್ ಬಂಡವಾಳ ಕೊಡ್ತೀವಿ. ಅದಾದ್ಮೇಲೆ ಅವ್ರು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅದೇನು ಹೇಳಿದ್ರಲ್ಲ ಈ ಸೆಕ್ಟರ್ಗಳಲ್ಲಿ ಅವ್ರು ಉದ್ಯೋಗ ಇದು ಮಾಡ್ಕೊಡ್ತೀರಾ? ಸೆಕ್ಟರ್ಗಳಲ್ಲಿ ಉದ್ಯೋಗ ಇದು ಮಾಡ್ಕೊಡ್ತೀವಿ. ಈಗ ನಾವೇನ್ ಮಾಡ್ತಾ ಇದ್ದೀವಿ, ಟ್ರಸ್ಟ್ಗೆ ನಾವು ಇನ್ಕಮ್ ಸೋರ್ಸಸ್ ಬೇಕಂತ ಇ-ಕಾಮರ್ಸ್ ಆ್ಯಪ್ ಮಾಡಿ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಅಲ್ಲೇ ದುಡ್ಡು ಬರ್ತದೆ, ಅದು ಟ್ರಸ್ಟಿಗೆ ಟ್ರಸ್ಟಿಂದ ಹೆಲ್ಪ್ ಆಗ್ತದೆ. ಏನ್ ಮಾಡ್ತೀವಿ? ಇ-ಕಾಮರ್ಸ್ ಅಲ್ಲಿ ಏನ್ ಮಾಡ್ತೀವಿ? ಇ-ಕಾಮರ್ಸ್ ಅಂದ್ರೆ ಈಗ ಫ್ಲಿಪ್ಕಾರ್ಟ್, ಅಮೆಝಾನ್ ಬರ್ತಿಲ್ಲ, ಆ ರೀತಿ ಒಂದು ಆ್ಯಪ್ ಡೆವಲಪ್ ಮಾಡ್ತೀವಿ. ಅದು ಲಾಂಚ್ ಆದ್ರೆ ಎಲ್ಲ ಸರ್ವಿಸಸ್ ಆ ಆ್ಯಪ್ ನಲ್ಲೇ ಒಮ್ಮೆಗೆ ಲಾಂಚ್ ಆಗುತ್ತೆ. ಈಗ ನಾವು ವೆಬ್ಸೈಟ್ ಅಲ್ಲಿ ಈಗ ಕೆಲವೊಂದು ಜನ ವೆಬ್ಸೈಟ್ ಅದನ್ನು ಮಾಡ್ತಾರೆ, ಕೆಲವೊಬ್ರು ಮಾಡೋದು. ಆ ಆ್ಯಪ್ ಅಲ್ಲಿ ಏನಿದೆ ಅಂದ್ರೆ ಆಲ್ಮೋಸ್ಟ್ ಅದು ಡೆವಲಪ್ಮೆಂಟ್ಗೆ 3 ಮಂತ್ಸ್ ಕೇಳಿದ್ದಾರೆ. ಸೊ 3 ಮಂತ್ಸ್ ಬಿಟ್ಟು ಲಾಂಚಿಂಗ್ ನೋಡ್ತಿಲ್ಲ. ಅದರಲ್ಲಿ ಹೆಲ್ಪರ್ ಇಂದ ಹಿಡಿದು ಎಲ್ಲರನ್ನೂ ನಾವು ರಿಕ್ರೂಟ್ ಮಾಡ್ತೀವಿ.
ಬಿಸ್ನೆಸ್ ಮಾಡಿದಂಗೆ ಆಯ್ತು. ಅದು 3 months ಆದ್ಮೇಲೆ ಅದೇ ಇ ಕಾಮರ್ಸ್ ಲಾಂಚಿಂಗ್ 3 ತಿಂಗಳ ನಂತರ ಇ ಕಾಮರ್ಸ್ ಲಾಂಚಿಂಗ್ ಮಾಡಿ. ಹೌದು ಸರ್. ಅವಾಗ ಇದೆಲ್ಲ ಆಕ್ಟಿವಿಟೀಸು ಅವರಿಗೆ ಆ್ಯಪ್ ನಲ್ಲಿ ಅವೈಲೇಬಲ್. ಈಗ ಅವರು ಪದೇ ಪದೇ ವೆಬ್ಸೈಟಿಗೆ ಹೋಗಿ ನೋಡ್ಬೇಕು. ಈಗ ಕೆಲವರು ಅಪ್ಲೈ ಮಾಡಿದ್ದಾರೆ ಆಲ್ರೆಡಿ. ನಾವು ಅವ್ರು ಸ್ಕ್ರೂಟಿನಿ ಮಾಡಿ 25,000 ಯಾರಿಗಿದೆ ಅವ್ರಿಗೆ ನಾವು ಹೆಲ್ಪ್ ಮಾಡಿದ್ವಿ. ಈ ಕೆಲವರು 5 ಲಕ್ಷ 10 ಲಕ್ಷ ರಿಕ್ವೈರ್ಮೆಂಟ್ ಇರೋರು ಹೇಳಿದ್ದಾರೆ. ಆಮೇಲೆ ಕೆಲವೊಬ್ರು ಲಾಕ್ಡೌನ್ ನಲ್ಲಿ ಲೋನ್ ಇಂದ ಸಫರ್ ಆದವರು ಅಪ್ಲೈ ಮಾಡಿದ್ದಾರೆ. ಅವ್ರಿಗೆ ನಾವೆಲ್ಲ ಹೆಲ್ಪ್ ಮಾಡ್ಬೇಕಂದ್ರೆ ಅಮೌಂಟ್ ಭಾಳ ಬೇಕಾಗುತ್ತೆ. ಸೊ ಅದಕ್ಕೆ ನಾವು ಈ ಆಕ್ಟಿವಿಟಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಏನು ಜನರೇಟ್ ಆಗ್ತದೆ ಅದು ಟ್ರಸ್ಟಿಗೆ ಹೋಗ್ತೀವಿ, ಅಲ್ಲಿಂದ ಅವ್ರಿಗೆ ಹೆಲ್ಪ್ ಆಗ್ತದೆ. ಈ ಒಂದು ವಿಭಿನ್ನ ರೀತಿ ಕನ್ಸೆಪ್ಟ್ ಮಾಡ್ತೀವಿ. ಸದ್ಯಕ್ಕೆ 60 ಜನ ನಾವು ರಿಕ್ರೂಟ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಸ್ಯಾಲರಿ ಕೊಡ್ತೀರಾ? ಹೌದು ಸರ್. ಎಷ್ಟು? ಅದು ರೇಂಜಸ್ ಅವರು ಏನು ಆಕ್ಟಿವಿಟಿ ಇದೆ. ಈಗ ಅಟ್ ಪ್ರೆಸೆಂಟ್ ಇಲ್ಲಿ ನಾವು 3 ಥರ ಮೆಂಬರ್ಸ್ ಕೇಳಿದ್ವಿ. ಒಂದು ಸೋಷಿಯಲ್ ಹೆಡ್ಸ್ ಅಂತ ಹೇಳಿ, ಅದು ರೇಂಜಿಂಗ್ ಫ್ರಮ್ 20,000 to 35,000 ವರೆಗೆ ಇರ್ತದೆ. ಆಮೇಲೆ ನಾವು ಮುಂದೆ ನಾನು ಏನು ಹೇಳಿದೆ, ಕರ್ನಾಟಕದಲ್ಲಿ ಆಲ್ಮೋಸ್ಟ್ 3,000 ಮೆಂಬರ್ಸ್ ನಾವು ರಿಕ್ರೂಟ್ ಮಾಡ್ತೀವಿ ಟೋಟಲ್. ಈಗ 60 ಜನ ಅಂದ್ರೆ 10 ಡಿಸ್ಟ್ರಿಕ್ಟ್ ಅಷ್ಟೇ. ಈಗ 60 ಜನ 10 ಡಿಸ್ಟ್ರಿಕ್ಟಿಗೆ ಅಷ್ಟೇ ಸರ್. ಬಿಫೋರ್ ಲಾಂಚಿಂಗ್ ಮೇನ್. ಅದಕ್ಕೆ ನೋಡ್ತಾರೆ. ಆಫ್ಟರ್ ಲಾಂಚಿಂಗ್ ಏನಿದೆ ಸರ್, ಅದು ವಿದಿನ್ 1 month ಅಲ್ಲಿ ನಾವು 3,000 ಮೆಂಬರ್ಸ್ ಬೇಕಾಗ್ತದೆ. ಡೆಲಿವರಿ ಬಾಯ್ ಇಂದ ಹಿಡಿದು, ಹೆಲ್ಪರ್ ಇಂದ ಹಿಡಿದು, ಆಫೀಸ್ ವರ್ಕರ್ಸ್ ಇಂದ ಹಿಡಿದು, ಸಾಫ್ಟ್ವೇರ್ ಡೆವಲಪರ್ಸ್ ವರೆಗೂ ನಾವು ರಿಕ್ರೂಟ್ ಮಾಡ್ತೀವಿ. ಅದು ಆಲ್ಮೋಸ್ಟ್ ಒಂದು 2,800 ಇಂದ 3,000 ಮೆಂಬರ್ಸ್ಗೆ ಉದ್ಯೋಗಾವಕಾಶ ಸಿಗುವಂತ ನಾವು ಕನ್ಸೆಪ್ಟ್ ಮಾಡ್ತೀವಿ. ಇದು ಒಂದು. ಅದರಿಂದ ನಮಗೆ ನೆಟ್ವರ್ಕ್ ಆಗ್ತದೆ, ಈ ಜನರು ನೆಟ್ವರ್ಕ್ ಆಗ್ತದೆ. ಅಲ್ಲಿ ಏನು ಜನ ಸಹಾಯ ಕೇಳ್ಕೊಂಡು ಬರ್ತಾರೆ, ಅಲ್ಲಿಂದ ಅವ್ರಿಗೆ ಹೆಲ್ಪ್ ಆಗ್ತದೆ. ಸೊ ಈ ರೀತಿ ಅಂದ್ರೆ ಈಗ ನಾವು ಮೊದಲಿಗೆ ಏನು ಒಂದು ಜನರಿಗೆ ಹೆಲ್ಪ್ ಮಾಡ್ತೀವಿ, ಅವ್ರು ಟ್ರಸ್ಟಿಗೆ ಕುತ್ಕೊಳ್ಳೋದು ಬೇಕು. ಹೆಡ್ ಆಫೀಸ್ ಕಾರವಾರದಲ್ಲಿ ಹೆಡ್ ಆಫೀಸ್. ಈಗ ಬ್ರಾಂಚ್ ಆಫೀಸಸ್ ಎಲ್ಲ ಕಡೆ ಮಾಡ್ತಾ ಇದ್ವಿ. ಈಗ ಅಟ್ ಪ್ರೆಸೆಂಟ್ ಕಾರವಾರ ಹೆಡ್ ಆಫೀಸು ಪ್ಲಸ್ ಕಾರವಾರ ಬ್ರಾಂಚ್ ಇದೆ, ಪ್ಲಸ್ ಹಾಸಲ್ ಬ್ರಾಂಚ್ ಸ್ಟಾರ್ಟ್ ಆಗಿದೆ. ಈಗ ನಾವು ಈ 60 ಜನ ಬಂದ ಮೇಲೆ ನಾವು ಈಗ ಎಲ್ಲ ಕಡೆ ಬ್ರಾಂಚಸ್ ಮಾಡಿ ಆಕ್ಟಿವಿಟಿನ ಸ್ಟಾರ್ಟ್ ಮಾಡ್ತೀವಿ. ಈಗ ಇಲ್ಲಿ ಸಾಮಾಜಿಕ ಚಟುವಟಿಕೆ, ಕ್ರೀಡಾ ಕ್ಲಬ್, ಆಮೇಲೆ ಲೈಬ್ರರಿ ಇದನ್ನೆಲ್ಲ ಮಾಡಕ್ಕೆ ಇದು ಮಾಡ್ತಾ ಇದ್ದೀವಿ. ಅದಕ್ಕೆ ನೀವು ಕಂಟಿನ್ಯೂ ಮಾಡ್ತೀರಾ? ಅದಕ್ಕೆ ಫಂಡ್ ಕೊಡ್ತೀರಾ ನೀವು? ಅದು ನಮ್ದೇ ಇರ್ತದೆ ಸರ್, ಟ್ರಸ್ಟ್ ಇಂದನೇ ಇರ್ತದೆ. ಓಕೆ. ಟ್ರಸ್ಟ್ ಇಂದನೇ ಇರ್ತದೆ. ಅದನ್ನು ನಾವು ಜನರಿಗೆ ಸಹಾಯ, ಅದರಿಂದ ನಾವು ಹೆಲ್ಪ್ ತಗೊಳ್ಬೋದು. ಈಗ ಫ್ರೀ ಬಂದು ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅಥವಾ ಈಗ ನಮ್ಮ ಸ್ಪೋರ್ಟ್ಸ್ ಕ್ಲಬ್ ಇಂದ ಯಾರಾದ್ರೂ ಈಗ ನೋಡ್ತಿದ್ವಿ ಕ್ರೀಡಾಪಟುಗಳಿರ್ತಾರೆ, ಅವ್ರಿಗೆ ಆರ್ಥಿಕ ಸಹಾಯ ಇರೋದಿಲ್ಲ, ಅವ್ರನ್ನ ಐಡೆಂಟಿಫೈ ಮಾಡಿ ನಾವು ಅವರಿಗೆ ದುಡ್ಡು ಆರ್ಥಿಕ ಸಹಾಯ ಏನ್ ಬೇಕು ಅದು ಕೊಡ್ತೀವಿ. ಅಥವಾ ಕೋಚಿಂಗ್ ಬೇಕಂದ್ರೆ ಕೋಚಿಂಗಿಗೆ ನಾವು ಅರೇಂಜ್ಮೆಂಟ್ ಮಾಡಿರ್ತೀವಿ. ಸೊ ಆ ರೀತಿ. ಆಮೇಲೆ ಕೆಲವೊಬ್ಬರಿಗೆ ಲೈಬ್ರರಿಯಿಂದ ಏನ್ ಮಾಡ್ತಾ ಇದ್ವಿ ಸರ್ ಅಂದ್ರೆ, ಈಗ ಲಾಸ್ಟ್ ಟೈಮ್ ನಾವೀಗ 7,000 ಓಲ್ಡ್ ಬುಕ್ಸ್ ಕಲೆಕ್ಟ್ ಮಾಡಿ ಯಾರಿಗೆ ರಿಕ್ವೈರ್ಮೆಂಟ್ ಇತ್ತು ಅವ್ರಿಗೆ ಕೊಟ್ಟಿದ್ದೀವಿ. ಆ ರೀತಿ ನಾವು ಲೈಬ್ರರಿ ಮಾಡ್ತೀವಿ. ನೀವು ಲೈಬ್ರರಿ ಮಾಡ್ತೀನಿ ಅಂತೀರಿ, ಎಷ್ಟೋ ಕಡೆ ಲೈಬ್ರರಿ ಮುಗಿಸ್ತಾ ಇದ್ದಾರೆ. ಈಗ ದುನಿಯಾ ಪ್ರತಿಮೆ ಅಂತಂದ್ರೆ ಎಲ್ಲರೂ ಮೊಬೈಲ್ ಅಂತ ಹೇಳ್ತಿದ್ದಾರೆ. ಈ ಲೈಬ್ರರಿ ಮಾಡ್ತಾ ಇದ್ದೀವಿ ಸರ್. ಮ್ಯಾನ್ಯುವಲ್ ಪ್ಲಸ್ ಈ ಲೈಬ್ರರಿ ಎರಡು ಆಗ್ತದೆ. ಅವ್ರು ಬೇಕಾದ್ರೆ ಈ ಲೈಬ್ರರಿ ಮಾಡ್ಬೋದು, ಮ್ಯಾನ್ಯುವಲ್ ಲೈಬ್ರರಿ ಯೂಸ್ ಮಾಡ್ಬೋದು, ಎರಡು ಮಾಡ್ಬೋದು. ಸೊ ಆ ರೀತಿ ಒಂದು ಕನ್ಸೆಪ್ಟ್ ಪ್ಲಸ್ ಮೇಲಾಗಿ ನಾವು ಇಲ್ಲಿ ಮೆನ್ಷನ್ ಮಾಡೋ ಪ್ರಕಾರ ಹೆಲ್ತ್ ಆಕ್ಟಿವಿಟೀಸ್ ಇದೆಲ್ಲ ಹೇಳ್ತೀವಿ. ಈಗ ನಮ್ಮಲ್ಲಿ ಏನಿದೆ, ಈಗ ಮೊನ್ನೆ ಒಂದು ಕೇಸ್ ನೋಡಿದ ಸಣ್ಣದು ಅವ್ರು ಅಪ್ಲೈ ಮಾಡಿದ್ದಾರೆ ಟ್ರಸ್ಟ್. ಮಗನಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಫಾದರ್ ಕಿಡ್ನಿ ಡೊನೇಟ್ ಮಾಡಬೇಕಾಗಿದೆ, ಅವರಿಗೆ ಫೈನಾನ್ಷಿಯಲ್ ಹೆಲ್ಪ್ ಬೇಕಾಗಿದೆ. ಸೊ ಅವ್ರು ಅಪ್ಲೈ ಮಾಡಿದ್ದಾರೆ. ಸೊ ಆ ಕೇಸ್ ನಾವು ನೋಡ್ತೇವೆ. ಈ ರೀತಿ ಹೆಲ್ತ್ ಅಸಿಸ್ಟೆನ್ಸ್ ಅಂದ್ರೆ ಯಾರಾದ್ರೂ ಆ ರೀತಿ ಅಪ್ಲೈ ಮಾಡಿದ್ರೆ ಅವ್ರಿಗೆ ಆ ರೀತಿ ಸಹಾಯ. ನಾವು ಲೋನ್ಗೆ ಕೊಡೋದಿಲ್ಲ ಸರ್. ನಾವು ಏನ್ ಕೊಡ್ತೀವಿ ಅದು ಅವರಿಗೆ ಪರ್ಮನೆಂಟ್ ಲೈಫ್ ಟೈಮ್, ಅವ್ರಿಗೆ ಒಂಥರ ಗಿಫ್ಟ್ ಇದೆ. ಅವ್ರು ನಮ್ಗೆ ರಿಟರ್ನ್ ಕೊಡೋದಿಲ್ಲ. ಅವ್ರು ದುಡ್ಡು ಏನಾದ್ರು ಕೊಡ್ಬೇಕು ಇಂಟ್ರೆಸ್ಟೆಡ್ ಇದ್ರೆ ಆ ರೀತಿ ಯಾರಿಗೆ ಕೊಡ್ತಿರ್ತದೆ ಅವ್ರಿಗೆ ಅವ್ರು ಆ ದುಡ್ಡು ಸಹಾಯ ಮಾಡ್ತಾರೆ. ಆ ಟ್ರಸ್ಟ್ ಇಂದ ಅವ್ರು ಮಾಡ್ತಾರೆ ಅಷ್ಟೇ. ನಾವು ವಾಪಸ್ ದುಡ್ಡು ಕೊಡೋದಿಲ್ಲ. ಆಮೇಲೆ ನಾವು ಯಾರ ಹತ್ರ ಡೊನೇಷನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಯೂಶಲಿ ಟ್ರಸ್ಟ್ ಅಂದ್ರೆ ಡೊನೇಷನ್ ಕಲೆಕ್ಟ್ ಮಾಡ್ಬಿಟ್ಟು ಹೆಲ್ಪ್ ಮಾಡ್ತೀವಿ. ನಾವು ಸಿಂಗಲ್ ರುಪಿ ಕಲೆಕ್ಟಿಂಗ್ ನಾವು ಯಾವುದು ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಟ್ರಸ್ಟಿಗೆ ದುಡ್ಡು ಎಲ್ಲಿಂದ ಬರ್ತದೆ ಅಂದ್ರೆ ಇದೇನು ಬಿಸ್ನೆಸ್ ಇದೆಯಲ್ಲ ಇಲ್ಲಿಂದ ದುಡ್ಡು. ಸೊ ಆ ದುಡ್ಡನ್ನ ಟ್ರಸ್ಟಿಗೆ ನಾವು ತಗೊಂಡು ಅದನ್ನ ನಾವು ಬಿಸ್ನೆಸ್ ಏನೇನು ನಡೀತಾ ಇದೆ ಈಗ ಸದ್ಯಕ್ಕೆ ಈಗ ಲಾಂಚಿಂಗ್ ಇದೆ ಸರ್ 3 months ಆದ್ಮೇಲೆ. ಈಗ ಇದು ಟೆಸ್ಟ್ ಪೀರಿಯಡ್ ನಲ್ಲಿ ಇದೆ ಸರ್. ಸ್ಟಾರ್ಟಿಂಗ್ ಈಗ ವೆಬ್ಸೈಟ್, ಇ ಕಾಮರ್ಸ್ ವೆಬ್ಸೈಟ್ ಅನ್ನು ಲಾಂಚ್ ಮಾಡಿದ್ದೇವೆ. ಈಗ ಅದರ ಮೇಲೆ ಕೆಲಸ ನಡೀತಾ ಇದೆ. ಇನ್ನು ಅದಕ್ಕೆಲ್ಲ ಶಾಪ್ಗಳಿಗೆಲ್ಲ
ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಲ್ಲಿ ಇದೆ. ಈಗ ಸದ್ಯಕ್ಕೆ ಇದೇನು ನಮ್ಮ 3 months ಅಲ್ಲಿ ನಮ್ಗೆ ಏನೇನು ಚಾಲೆಂಜಸ್ ಬರ್ತವೆ, ಈ ಚಾಲೆಂಜಸ್ ಆಪ್ ಅಲ್ಲಿ ಒಂದೊಂದ್ಸಲ ಮಾಡ್ಲಿಕ್ಕೆ ಹೋದ್ರೆ ಆಗಲ್ಲ. ದೊಡ್ಡಬಳ್ಳಾಪುರದಲ್ಲಿ, ಇಡೀ ಕರ್ನಾಟಕದಲ್ಲಿ ಅದರ ಸಲುವಾಗಿ ನಾವು 10 ಡಿಸ್ಟ್ರಿಕ್ಟ್ ಅನ್ನು ನಮ್ಮ ನಿಯರ್ ಬೈ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿದ್ದೇವೆ. ಇದರಲ್ಲಿ ಇ ಕಾಮರ್ಸ್ ವೆಬ್ಸೈಟ್, ಇದರಿಂದ ನಾವು ಎಲ್ಲರಿಗೂ ಉದ್ಯೋಗಾವಕಾಶ ಕೊಡ್ತಾ ಇದ್ದೇವೆ. ಅವರು ತಮ್ಮ ಉದ್ಯೋಗ ಇದ್ದಿದ್ದನ್ನು ವ್ಯಾಪಾರಸ್ಥರಿಗೂ ಸ್ವಲ್ಪ ಸಹಾಯ ಆಗ್ತಾ ಇದ್ದಾರೆ. ಇದನ್ನ ನಾವು ಅಪ್ಲೈ ಮಾಡಿದ್ದೀವಿ ಆಲ್ರೆಡಿ, ಆದ್ರೆ ಯಾರಿಗೂ ಇನ್ನೊವರೆಗೂ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ಇದೇ ರಿಜಿಸ್ಟ್ರೇಷನ್ ಮಾಡುವ ಸಲುವಾಗಿ ನಮ್ಗೆ 60 ಜನ ಅಂದ್ರೆ ಸೋಷಿಯಲ್ ವರ್ಕರ್ ಜೊತೆಗೆ ಬೇರೆ ಎಲ್ಲ ಟ್ರಸ್ಟ್ ನಲ್ಲಿ ಸೋಷಿಯಲ್ ವರ್ಕರ್ ₹1 ಇರಲ್ಲ, ಅವ್ರ ಜೀವನ ನಡೆಸಲಿಕ್ಕೆ ತೊಂದರೆ ಇರುತ್ತೆ. ನಮ್ಮ ಇದ್ರಲ್ಲಿ ಏನೋ ಸೋಷಿಯಲ್ ವರ್ಕ್, ಅದ್ರ ಜೊತೆಗೆ ನಾವು ಇವ್ರಿಗೆ ಸಹಾಯ ಮಾಡಿಕೊಂಡು ಅವರಿಂದ ಬೇರೆಯವ್ರಿಗೂ ಸಹಾಯ ಆಗ್ಬೇಕು. ಪ್ರೊಸೆಸ್ ಸರ್ಕಲ್ ನಲ್ಲಿ ಇರಬೇಕು, ಅಂದ್ರೆ ಒಂದ್ ಕಡೆ ನಿಲ್ಬಾರ್ದು. ಆ ತರ ನಾವು ರೆಡಿ ಮಾಡಿದ್ದೇವೆ. ಈಗ ಅಪ್ಲೈ ಮಾಡೋ ಸಲುವಾಗಿ ನಾವು ಒಂದೊಂದ್ ಕಡೆ ಮಾಡ್ತಾ ಹೋದ್ರೆ ಇದಕ್ಕೆಲ್ಲ ಲೇಟ್ ಆಗ್ತದೆ. ಅದರ ಸಲುವಾಗಿ ನಿಮ್ಮ ಸಹಾಯದಿಂದ ಪ್ರೆಸ್ ರಿಪೋರ್ಟರ್ಸ್ಗೆ ಎಲ್ಲ ಗೊತ್ತಾದ್ರೆ ಜನರಿಗೆ ಒಂದ್ಸಲ ಗೊತ್ತಾಗ್ತದೆ. ಇದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಪ್ರೆಸ್ ಮೀಟ್ ತಗೊಳ್ಳೋದಿಲ್ಲ. ಪ್ರೆಸ್ ರಿಪೋರ್ಟರ್ಸ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಪ್ರೆಸ್ ಕ್ಲಬ್ ಸದಸ್ಯರಿಗೂ, ಅದೇ ರೀತಿಯಾಗಿ ಎಲ್ಲ ಜರ್ನಲಿಸ್ಟ್ ಮತ್ತೆ ಎಲ್ಲ ರಿಪೋರ್ಟರ್ಸ್ಗಳಿಗೂ ನಮ್ಮ AMD ಟ್ರಸ್ಟ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಯಾಕಂದ್ರೆ ನಾವು ಏನ್ ಮಾಡ್ತಿದ್ದೀವಿ ಅದಕ್ಕೆ ಇವತ್ತಿಗೂ ಸಪೋರ್ಟ್ ಮಾಡ್ತೀವಿ ಅಂದ್ಕೊಂಡು ಪ್ರೆಸ್ ಮೀಟ್ ಕರ್ತಿದ್ದೀವಿ. ನೀವು ಎಲ್ಲ ಬಿಸಿ ಶೆಡ್ಯೂಲ್ ಸಹಿತ ನೀವು ಟೈಮ್ ಕೊಟ್ಟು ಇಲ್ಲಿ ಬಂದಿದ್ದೀರಿ, ಅದಕ್ಕೆ ತುಂಬ ಹೃದಯದ ಧನ್ಯವಾದ.